Hi students, myself Chandrakant S. Arkiri. In today's class, again we are solving some more problems related to contract costing. These questions are appeared in Akamadev University question papers in different years. I have taken some different problems to solve the same in this class. So let's note down the problem in your fair book. Please start writing. ಈ ಪ್ರಾಬ್ಲಮ್ 2017 ಕ್ವಶನ್ ಪೇಪರ್ದಿಂದ ತೆಗೆದುಕೊಳ್ಳಲಾಗಿದೆ. A firm of contractors undertook 3 contracts on 1st April 2015, second contract on 1st October 2015 and third contract on January 2016. So on 31st March 2016, the position was as follows. So on the table ಹಾಕೊಳ್ಳಿ. Particulars, contract 1, contract 2 and contract 3. Contract price 4 lakh. Contract 1, contract 2 1,35,000, contract 3 50,000. Materials 72,000, 29,000, 10,000. Wages 1,10,000, 56,200, 7,000. General expenses 4,000, 1,400 and 500. Plant 20,000, 8,000, 6,000. Material on hand 4,000, 2,000, 1,000. Wages outstanding 3,400, 1,800 and 800. Work certified 2,80,000, 38,000. Work uncertified 6,000, 4,000, 1,050. Cash received 1,50,000, 60,000, 35,000. Then outstanding general expenses 600, 200 and 100. My dear students, when I took this problem from 2017 question paper, in contract 3 some mistakes was there. So that I have made some changes in that. So let's start this problem. ಇಲ್ಲಿ ಇನ್ನೊಂದು ಹೇಳಿದ್ದಾರೆ, ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಈಸ್ 10% per annum. ಪ್ರಿಪೇರ್ ಕಾಂಟ್ರಾಕ್ಟ್ಸ್ ಅಕೌಂಟ್. ಇಲ್ಲಿ ನಾವೇನು ಹೇಳಿದ್ವಿ, ನಾವು ಥಿಯರಿ ಕ್ಲಾಸ್ನಲ್ಲಿ ಹೇಳಿದ್ವಿ, ಕಾಂಟ್ರಾಕ್ಟರ್ ಎಷ್ಟು ಕಾಂಟ್ರಾಕ್ಟ್ ಅನ್ನು ತಗೊಂಡ್ರು ಸಹಿತ ಈಚ್ ಕಾಂಟ್ರಾಕ್ಟ್ ಶುಡ್ ಹ್ಯಾವ್ ಅ ಸಪ್ರೇಟ್ ಕಾಂಟ್ರಾಕ್ಟ್ ಅಕೌಂಟ್. ಅದೇ ರೀತಿಯಲ್ಲಿ ಇದನ್ನು ನಾವು ಸಪ್ರೇಟ್ ಕಾಂಟ್ರಾಕ್ಟ್ ಇದಾವ ಅಂತ ತಿಳ್ಕೊಂಡು ಸಪ್ರೇಟ್ ಕಾಂಟ್ರಾಕ್ಟ್ 1 ಅಕೌಂಟ್ ಬೇರೆ ಮಾಡಬೇಕು, ಕಾಂಟ್ರಾಕ್ಟ್ 2 ಅಕೌಂಟ್ ಬೇರೆ ಮಾಡಬೇಕು, ಮತ್ತೆ ಕಾಂಟ್ರಾಕ್ಟ್ 3 ಅಕೌಂಟ್ ಬೇರೆ ಮಾಡಬೇಕು. ನಾನು ಹೇಳಿದ ಹಾಗೆ ಮೊದಲಿನ ಕ್ಲಾಸ್ನಲ್ಲಿ ಸೇಮ್ ಸೊಲ್ಯೂಷನ್ ಮಾಡೋದಿದೆ, ಆದರೆ ಇಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಏನಪ್ಪಾ ಅಂತಂದ್ರೆ, ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಈಸ್ 10% per annum. ಇಲ್ಲಿ ನಾವು 3 ಕಾಂಟ್ರಾಕ್ಟ್ ಅನ್ನು ತಗೊಂಡಿದ್ದೀವಿ. ಒಂದು 1st April 2015, ಆಮೇಲೆ 1st October 2015 and 1st January 2016. On this basis, how much time the plant was used, on that basis you have to calculate the depreciation. That is the change in this problem. Okay, ಈಗ ನಾವು 31st March ಇಯರ್ ಎಂಡ್ ಆಗಿದೆ, ಅದರಿಂದ ನಾವು ಆ ಇಯರ್ ಎಂಡ್ ಆದಾಗ ಈ 3 ಕಾಂಟ್ರಾಕ್ಟ್ ಅನ್ನ ಸೊಲ್ಯೂಷನ್ ಅನ್ನು ನಾವು ಈಗ ಮಾಡಬೇಕಾಗಿದೆ. ಸೊ ಲೆಟ್ಸ್ ಮೂವ್ ಟು ಸೊಲ್ಯೂಷನ್. ಓಕೆ, ಕಾಂಟ್ರಾಕ್ಟ್ 1 ಆಸ್ ಯೂಶುವಲ್ ಆಲ್ರೆಡಿ ನಾವು ಇದನ್ನು ಸಾಲ್ವ್ ಮಾಡಿದ್ದೀವಿ, ಇಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ. ಈಗ ನೋಡೋಣ. ಫಸ್ಟ್ ಕಾಂಟ್ರಾಕ್ಟ್ 1 ಇಂದ ತಗೊಳ್ಳೋಣ. 2 materials 72,000, wages 1,10,000, add outstanding 3,400, 113 lakh 113,400. 2 plant 20,000, 2 general expenses 4,000, add outstanding 600. Then work certified as given in the problem 2 lakh, work uncertified 6,000, 2 lakh 6,000. Buy materials on hand 400, 4,000. By plant 20,000,
ಲೆಸ್ ಡೆಪ್ರಿಷಿಯೇಷನ್ ವರ್ಕಿಂಗ್ ನೋಟ್ ನಂಬರ್ 1. ಸೊ ನಾನು ಫಾಸ್ಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಥರದ ಪ್ರಾಬ್ಲಮ್ನ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ, ಇದರಲ್ಲಿ ಏನು ಭಾಳ ಚೇಂಜಸ್ ಇಲ್ಲ. ಆದ ಕಾರಣ ನಾನು ಸ್ವಲ್ಪ ಲಿಟಲ್ ಬಿಟ್ ಸ್ಪೀಡ್ ಹೋಗ್ತಾ ಇದ್ದೀನಿ. ಇಲ್ಲಿ ಮೇಜರ್ ಇರೋದು ಡೆಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್. ಸೊ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಷಿಯೇಷನ್. Plant used from 1/4/2015 to 31/3/2016. ಈ ಕಾಂಟ್ರಾಕ್ಟ್ 1 ಅನ್ನು ಅವ್ರು ಯಾವಾಗ ಸ್ಟಾರ್ಟ್ ಮಾಡಿದ್ರು? 1/4/2015 ನಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ 1/4/2015 ಇಂದ 31/3/2016. 31/3/2016 ಯಾಕೆ ತಗೋತಾ ಇದೀವಿ ಅಂತಂದ್ರೆ ದಟ್ ಈಸ್ ದ ಅಕೌಂಟಿಂಗ್ ಇಯರ್ ಎಂಡ್. ಈ ಕಾಂಟ್ರಾಕ್ಟ್ 1 ತಗೊಂಡಿದ್ದು 1/4ಗೆ, ಆಮೇಲೆ ನಮ್ಮ ಅಕೌಂಟಿಂಗ್ ಎಂಡ್ ಆಗ್ತಾ ಇರೋದು 31/3. ಅದಕ್ಕೆ ಈ ಪ್ಲಾಂಟ್ ಅನ್ನು ನಾವು ಆಲ್ಮೋಸ್ಟ್ 1 ಇಯರ್ ಯೂಸ್ ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ಏನು ಮಾಡಿದ್ವಿ ನಾವು? ಪ್ಲಾಂಟ್ 20,000. ಸೊ ಡೆಪ್ರಿಷಿಯೇಷನ್ 10% ಈಸ್ 2,000 rupees. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಬೈ ಪ್ಲಾಂಟ್ 20,000 ಲೆಸ್ ಡೆಪ್ರಿಷಿಯೇಷನ್ 2,000. ಸೊ ಪ್ಲಾಂಟ್ ಇನ್ ಹ್ಯಾಂಡ್ ಎಷ್ಟಾಯಿತು? 18,000 rupees. ಸೊ ಇದನ್ನು ನಾವು ಕ್ರೆಡಿಟ್ ಸೈಡ್ ಅದನ್ನು ಆ್ಯಡ್ ಮಾಡಿದ್ವಿ ಅಂತಂದರೆ 2,28,000 ಬರುತ್ತೆ. ಆಮೇಲೆ ಇದನ್ನು ಆ್ಯಡ್ ಮಾಡಿದ್ವಿ ಅಂತಂದರೆ 2,10,000 ಬರುತ್ತೆ. ಸೊ ಡಿಫ್ರೆನ್ಸ್ ಅಮೌಂಟ್ ಈಸ್ ನೋಷನಲ್ ಪ್ರಾಫಿಟ್, ದಟ್ ಈಸ್ 18,000 rupees. ಈ ಕಾಂಟ್ರಾಕ್ಟ್ 1ದು ನೋಷನಲ್ ಪ್ರಾಫಿಟ್ ಎಷ್ಟಿದೆ? 18,000 ರೂಪಾಯಿ ಇದೆ. ಈಗ ನೋಡೋಣ ವರ್ಕ್ ಕಂಪ್ಲೀಷನ್ ಎಷ್ಟಾಗಿದೆ. ಸೊ ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಕಂಪ್ಲೀಷನ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ? 2,06,000 ಇದೆ. ಕಾಂಟ್ರಾಕ್ಟ್ ಪ್ರೈಸ್ ಇರೋದು 4 lakh ಇಂಟು 100. ವರ್ಕ್ ಕಂಪ್ಲೀಷನ್ ಎಷ್ಟಾಗಿದೆ? 51.5%. ಸೊ 51.5% ಈಸ್ ಮೋರ್ ದ್ಯಾನ್ ದಿ 50% ಆ್ಯಂಡ್ ಲೆಸ್ ದ್ಯಾನ್ ದಿ 90%. ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ? 2/3 ಆಫ್ ನೋಷನಲ್ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್. ಅದಕ್ಕೆ ನಾವೇನು ಮಾಡಬೇಕು? 2/3 ಇಂಟು 18,000 ಇಂಟು 1,50,000 ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಅದೆಷ್ಟು ಬರುತ್ತೆ? 9,000 ಬರುತ್ತೆ. 18,000 ನೋಷನಲ್ ಪ್ರಾಫಿಟ್ನಲ್ಲಿ ಮತ್ತೆ 9,000 ರಿಸರ್ವ್ಗೆ 9,000 ಹೋಗುತ್ತೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಓನ್ಲಿ ಡಿಫ್ರೆನ್ಸ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಷಿಯೇಷನ್. ಮತ್ತು ಇದು ಕಾಂಟ್ರಾಕ್ಟ್ 1 ಅಕೌಂಟ್ ಮುಗೀತು. ಇನ್ನು ಕಾಂಟ್ರಾಕ್ಟ್ 2 ಇದೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತ ನೀವು ಟ್ರೈ ಮಾಡಿದ ನಂತರ ನನ್ನ ಸ್ಲೈಡಿಗೆ ಹೋಗಿ ನೋಡಿ. ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ಎವ್ರಿಥಿಂಗ್ ಇಸ್, ನಾವೇನು ಕಾಂಟ್ರಾಕ್ಟ್ 1 ಅಕೌಂಟ್ ಮಾಡಿದ್ದೀವಲ್ಲ ಅದೇ ರೀತಿಯೇ ಇದೆ. ನಾನು ಜಾಸ್ತಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ, ನೀವು ನೋಡ್ಕೊಳ್ಳಿ ಇದನ್ನು. ಇಲ್ಲಿ ಓನ್ಲಿ ಡಿಫ್ರೆನ್ಸ್ ಏನಿದೆ? ಹೌ ಟು ಕ್ಯಾಲ್ಕುಲೇಟ್ ದ ಡಿಪ್ರಿಷಿಯೇಷನ್ ಫಾರ್ ದಿಸ್ ಕಾಂಟ್ರಾಕ್ಟ್ ಅಕೌಂಟ್ 2. ಬಾಕಿ ಎಲ್ಲ ಮಟೀರಿಯಲ್ಸ್ ಇದೆ, ವೇಜಸ್ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ, ಪ್ಲಾಂಟ್ ಜನರಲ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದೆ. ಇಲ್ಲಿ ಲಾಸ್ ಬಂದಿದೆ. ಫಸ್ಟ್ ನಾವೇನು ನೋಡೋಣ? ಡೆಪ್ರಿಷಿಯೇಷನ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅಂತ ನೋಡೋಣ. ವರ್ಕಿಂಗ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಷಿಯೇಷನ್. ಇಲ್ಲಿ ಈ ಕಾಂಟ್ರಾಕ್ಟ್ ಯಾವಾಗ ಸ್ಟಾರ್ಟ್ ಆಯಿತು? 1/10/2015 ಸ್ಟಾರ್ಟ್ ಆಯಿತು. ಅಕೌಂಟಿಂಗ್ ಇಯರ್ ಎಂಡು 31/3/2016. ಸೊ ಇಲ್ಲಿ ಏನಾಗಿದೆ? ಪ್ಲಾಂಟ್ ಈಸ್ ಯೂಸ್ ಫಾರ್ ಓನ್ಲಿ 6 months. ಈ ಕಾಂಟ್ರಾಕ್ಟ್ 2 ಸಂಬಂಧಪಟ್ಟಂತೆ ಪ್ಲಾಂಟ್ ಯೂಸ್ ಆಗಿದ್ದು 6 months ಮಾತ್ರ. ಹೌದಾ? ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು? ನಮ್ಮ ಡೆಪ್ರಿಷಿಯೇಷನ್ ನಾವು 6 monthsಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಪ್ಲಾಂಟ್ ಎಷ್ಟಿದೆ? 8,000 ಇದೆ. 10% ಇಂಟು 6 months ಎಷ್ಟಾಯಿತು? 400 ಆಯಿತು. ನಾವಿಲ್ಲಿ ಡೆಪ್ರಿಷಿಯೇಷನ್ 400 ಮಾಡಿದ್ವಿ, 7,600. ಇಲ್ಲಿ ನಾವು ಡೆಬಿಟ್ ಸೈಡ್ದು ಟೋಟಲ್ ಮಾಡಿದ್ವಿ, ಕ್ರೆಡಿಟ್ ಸೈಡ್ದು ಟೋಟಲ್ ಮಾಡಿದ್ವಿ. ಡೆಬಿಟ್ ಸೈಡ್ದು ಜಾಸ್ತಿ ಇದೆ, 96,600 ಇದೆ. ಇದು 93,600 ಇದೆ. ಅದಕ್ಕೆ ಏನಾಗಿದೆ? ಇಲ್ಲಿ ನೋಷನಲ್ ಲಾಸ್ ಆಗಿದೆ. ಬೈ ನೋಷನಲ್ ಲಾಸ್. ಈ ನೋಷನಲ್ ಲಾಸ್ ಅನ್ನು ನಾವಿಲ್ಲಿ ಕಳಿಸ್ತೀವಿ. ಇದನ್ನ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಎಲ್ಲ ಲಾಸನ್ನು ನಾವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಈ ಕಾಂಟ್ರಾಕ್ಟ್ ಅಕೌಂಟ್ 2 ನಲ್ಲಿ ಏನು ಡಿಫ್ರೆನ್ಸ್ ಇದೆ? ಓನ್ಲಿ ಡೆಪ್ರಿಷಿಯೇಷನ್ ಆ್ಯಂಡ್ ಲಾಸ್ ಬಂದಿದೆ. ಅದನ್ನು ನಾವೇನು ಮಾಡಿದ್ದೀವಿ? ಪೂರಾ ಲಾಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಓನ್ಲಿ ಡಿಫ್ರೆನ್ಸ್ ಇಸ್ ಡೆಪ್ರಿಷಿಯೇಷನ್. ಓಕೆ, ವಿಲ್ ನೆಕ್ಸ್ಟ್ ಮೂವ್ ಟು ಕಾಂಟ್ರಾಕ್ಟ್ 3. ಇನ್ನು ಕಾಂಟ್ರಾಕ್ಟ್ 3 ಅಕೌಂಟ್ನಲ್ಲಿನೂ ಸೇಮ್ ಆ್ಯಸ್ ಯೂಸ್ವಲ್ ಯು ನೋಟ್ ಡೌನ್.
materials, 2 wages, 2 plant, 2 general expenses, then work in progress, work certified, work uncertified, by materials on hand, by plant. ಇಲ್ಲಿ ಡೆಪ್ರಿಷಿಯೇಷನ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅಂತ ನಾನು ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ಈಗ ನೋಡೋಣ. So here what happened, calculation of depreciation plant used from 1/1/2016 to 31/3/2016, that is 3 months. ಇಲ್ಲಿ ನೋಡಿ, ಈ ಕಾಂಟ್ರಾಕ್ಟ್ 3 ಯಾವಾಗ ಸ್ಟಾರ್ಟ್ ಆಯಿತು? 1/1/2016 ಅಂದು ಸ್ಟಾರ್ಟ್ ಆಗಿದೆ. ಆಮೇಲೆ ಅಕೌಂಟಿಂಗ್ ಇಯರ್ ಎಂಡ್ ನಮ್ಮದು 31/3/2016 ಇದೆ. ಅದಕ್ಕೆ ಇಲ್ಲಿ ಪ್ಲಾಂಟ್ ಯೂಸ್ ಆಗಿದ್ದೆಷ್ಟು? ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಓನ್ಲಿ 3 ಮಂತ್ಸ್ ಮಾತ್ರ ಪ್ಲಾಂಟನ್ನು ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ದ ಕಾಂಟ್ರಾಕ್ಟ್ ಇಸ್ ಯೂಸ್ಡ್ ಪ್ಲಾಂಟ್ ಫಾರ್ ಓನ್ಲಿ 3 ಮಂತ್ಸ್. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ? ಡೆಪ್ರಿಷಿಯೇಷನನ್ನು 3 ಮಂತ್ಸ್ಗೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಿ ಮಾಡಿದ್ದೀನಿ 6000 ಇಂಟು 10% ಇಂಟು 3/12. ಸೊ 150 rupees ಈಸ್ ದ ಡೆಪ್ರಿಷಿಯೇಷನ್ ಆನ್ ಪ್ಲಾಂಟ್. ಸೊ ಅದನ್ನು ಇಲ್ಲಿ ನಾನು ತೆಗೆದುಕೊಂಡಿದ್ದೀನಿ. ಸೊ 5850. ಈಗ ಎರಡು ಸೈಡ್ ನೀವು ಆ್ಯಡ್ ಮಾಡಿ, ಕ್ರೆಡಿಟ್ ಸೈಡ್ದು 45,900 ಬಂದಿದೆ. ನಂತರ ಆ್ಯಡ್ ಡೆಬಿಟ್ ಸೈಡ್ದು ಆ್ಯಡ್ ಮಾಡಿ ಅದು. ಸೊ ನೋಷನಲ್ ಪ್ರಾಫಿಟ್ ಎಷ್ಟಾಗುತ್ತೆ ಇಲ್ಲಿ? 21,500 ಆಗುತ್ತೆ. ಸೊ ದೇರ್ ಇಸ್ ಅ ನೋಷನಲ್ ಪ್ರಾಫಿಟ್ ಇನ್ ದಿಸ್ ಕಾಂಟ್ರಾಕ್ಟ್ 3. ಸೊ ನೆಕ್ಸ್ಟ್ ವರ್ಕ್ ಕಂಪ್ಲೀಷನ್ ಎಷ್ಟಾಗಿದೆ? ವರ್ಕ್ ಕಂಪ್ಲೀಷನ್ನು ಎಷ್ಟು? ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಾಗಿದೆ? 39,050 ಇದೆ. ಕಾಂಟ್ರಾಕ್ಟ್ ಪ್ರೈಸ್ ಇಸ್ 50,000 ಇದೆ. ಇಂಟು 100 78% ವರ್ಕ್ ಕಂಪ್ಲೀಷನ್ ಆಗಿದೆ. ಮತ್ತು ದ ವರ್ಕ್ ವಾಸ್ ಕಂಪ್ಲೀಟ್ 78% ಆ್ಯಂಡ್ ಇಟ್ ಈಸ್ ಬಿಟ್ವೀನ್ 50 to 90%. ಸೊ 2/3 ಆರ್ ನೋಷನಲ್ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್. ಆ ರೀತಿ ನಾವು ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂತಂದರೆ 2/3 ಇಂಟು 21,500 ದಟ್ ಇಸ್ ನೋಷನಲ್ ಪ್ರಾಫಿಟ್, ಇಂಟು 35,000 that is cash issued, into divided by 38,000. So 13,200 is the transfer to P&L account and remaining is the reserve 8,300. So ಇಲ್ಲಿ ಏನಾಗಿದೆ? notional profit ಇದೆ, ಅದನ್ನು ನಾವು again you are distributing to P&L account and reserve 13,200 8,300. ಇದನ್ನು ನಾವು ಮಾಡಿದೀವಿ ಅಂತಂದ್ರೆ ನಮ್ಗೆ ಕಾಂಟ್ರಾಕ್ಟ್ 3 ನಲ್ಲಿ ಏನಿದೆ? ಪ್ರಾಫಿಟ್ ಇದೆ. ಓನ್ಲಿ ಡಿಫಿಕಲ್ಟಿ ಈಸ್ ಟು ಕ್ಯಾಲ್ಕುಲೇಟ್ ದಿ ಡೆಪ್ರಿಷಿಯೇಷನ್. ಸೊ ಇಲ್ಲಿ ಕಾಂಟ್ರಾಕ್ಟ್ 1 ಯಾವಾಗ ಸ್ಟಾರ್ಟ್ ಆಯಿತು, ಕಾಂಟ್ರಾಕ್ಟ್ 2 ಯಾವಾಗ ಸ್ಟಾರ್ಟ್ ಆಯಿತು, ಕಾಂಟ್ರಾಕ್ಟ್ 3 ಯಾವಾಗ ಸ್ಟಾರ್ಟ್ ಆಯಿತು, ಆನ್ ದ್ಯಾಟ್ ಬೇಸಿಸ್ ದ ಡೆಪ್ರಿಷಿಯೇಷನ್ ಆನ್ ಪ್ಲಾಂಟ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಅನದರ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 6. ಈ ಕ್ವಶನ್ನು 2019 ಬಿಕಾಮ್ ಕ್ವಶನ್ ಪೇಪರ್ನಲ್ಲಿ ಅಪೇರ್ ಆಗಿದ್ದು. ಇಲ್ಲಿನೂ 2 ಕಾಂಟ್ರಾಕ್ಟ್ ಇದ್ದಾವೆ. 2 ಕಾಂಟ್ರಾಕ್ಟ್ ವರ್ಕ್ ಕಮೆನ್ಸ್ಡ್ ಆನ್ 1/1/2018 ಆ್ಯಂಡ್ ಅನದರ್ ಒನ್ ಈಸ್ 1/7/2018 respectively. They were undertaken by Arvind Contractors and their accounts on 31st December 2018 showed the following position. ಇಲ್ಲಿನೂ ಸೇಮ್ ಟೇಬಲ್ ಹಾಕೊಳ್ಳಿ, 3 ಕಾಲಮ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಕಾಂಟ್ರಾಕ್ಟ್ 1 ಆ್ಯಂಡ್ ಕಾಂಟ್ರಾಕ್ಟ್ 2 ಬರ್ಕೊಳ್ಳಿ. ಕಾಂಟ್ರಾಕ್ಟ್ ಪ್ರೈಸ್ ಕಾಂಟ್ರಾಕ್ಟ್ 1 ನಲ್ಲಿ 4 lakh, 2 ನಲ್ಲಿ 2,70,000. ಮಟೀರಿಯಲ್ಸ್ 72,000 58,000. ವೇಜಸ್ ಪೇಯ್ಡ್ 1,10,000 1,12,400. ಜನರಲ್ ಚಾರ್ಜಸ್ 4,000 2,800. ಪ್ಲಾಂಟ್ ಇನ್ಸ್ಟಾಲ್ಡ್ 20,000 16,000. Material on hand 4,000 4,000. Wages accrued 4,000 4,000. Work certified 2 lakh 1,60,000. Work uncertified 6,000 8,000. Cash issued 1,50,000 and 1,20,000. The plant was installed on the date of commencement of each contract. Depreciation at 10% per annum on plant. Show the work in progress balance sheet as on 31st December 2018. ಈ ಪ್ರಾಬ್ಲಮ್ ನಲ್ಲಿ ಏನು ಡಿಫರೆನ್ಸ್ ಇದೆ ಅಂತಂದ್ರೆ, ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಕಾಂಟ್ರಾಕ್ಟ್ ಅಕೌಂಟ್ ಜೊತೆನೆ ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು. ರಿಮೈನಿಂಗ್ ನಂದು ಅರ್ಲಿಯರ್ ಪ್ರಾಬ್ಲಮ್ ಏನು ಹೇಳಿದ್ದೀನಿ ಅದೇ ರೀತಿನೇ ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ನೀವು ಬಿಡಿಸಬೇಕು. ಓಕೆ, ಈಗ ನಾವು ಸೊಲ್ಯೂಷನ್ ನೋಡೋಣ. ಸ್ವಲ್ಪ ಸ್ಪೀಡ್ ಆಗಿ ನಾವು ಸೊಲ್ಯೂಷನ್ ನೋಡೋಣ, ಯಾಕಂದ್ರೆ ಆಲ್ರೆಡಿ ಇಂಥ ಪ್ರಾಬ್ಲಮ್ಸ್ ಅನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಓನ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಾವು ಜಾಸ್ತಿ
ಕಾನ್ಸಂಟ್ರೇಟ್ ಅನ್ನ ನೋಡಿ. ಕಾಂಟ್ರಾಕ್ಟ್ 1 ಅಕೌಂಟ್ ಮಟೀರಿಯಲ್ಸ್ 72,000, wages paid 1,10,000, outstanding 4,000, total 1,14,000, plant installed 20,000, general charges 4,000. ಆಮೇಲೆ ಬೈ ವರ್ಕ್ ಇನ್ ಪ್ರೋಗ್ರೆಸ್ ನಲ್ಲಿ ವರ್ಕ್ ಸರ್ಟಿಫೈಡ್ 2 lakh, ವರ್ಕ್ ಅನ್ಸರ್ಟಿಫೈಡ್ 6,000, 2,06,000. ನೆಕ್ಸ್ಟ್ ಸೊ ಪ್ಲಾಂಟ್ ಎಷ್ಟಿದೆ? 20,000 ಇದೆ. ಪ್ಲಾಂಟ್ ಇನ್ಸ್ಟಾಲ್ಡ್ 20,000. ಈಗ ನೋಡೋಣ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಕಂಪ್ಲೀಷನ್. ಸೊ ಡೆಪ್ರಿಸಿಯೇಷನ್ ಎಷ್ಟು ಹೇಳಿದ್ದಾರೆ ಅವರು ಇಲ್ಲಿ? ಇದು ಯಾವಾಗ ಸ್ಟಾರ್ಟ್ ಆಯಿತು? 1/1/2018 ಕಾಂಟ್ರಾಕ್ಟ್ 1 ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಡೈರೆಕ್ಟ್ ಆಗಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. 20,000 ಇಂಟು 10% ಡೆಪ್ರಿಸಿಯೇಷನ್ 2,000 ಬರುತ್ತೆ. ನೀವು ಮೈನಸ್ 2,000 ಮಾಡಿದ್ರಿ ಅಂತಂದರೆ ಪ್ಲಾಂಟ್ ಇನ್ ಹ್ಯಾಂಡ್ ಎಷ್ಟಾಗುತ್ತೆ? ಪ್ಲಾಂಟ್ ಎಟ್ ಸೈಟ್ ಅನ್ಬೋದು, ಪ್ಲಾಂಟ್ ಇನ್ ಹ್ಯಾಂಡ್ ಅನ್ಬೋದು. 18,000 rupees ಪ್ಲಾಂಟ್ ಉಳಿಯುತ್ತೆ. ಸೊ ಇಲ್ಲಿ ನೀವು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದ್ರಿ ಅಂತಂದರೆ 2,28,000 ಬರುತ್ತೆ. ಆನಂತರ ನೋಷನಲ್ ಪ್ರಾಫಿಟ್ಟು 18,000 ಬರುತ್ತೆ. ಸೊ ವರ್ಕ್ ಕಂಪ್ಲೀಷನ್ ಎಷ್ಟಾಗಿದೆ ಇಲ್ಲಿ? 51%, 5% ಆಗಿದೆ. ಅದು 50 ಮತ್ತು 90% ನಡುವೆ ಇರೋದ್ರಿಂದ 2/3 ಆಫ್ ನೋಷನಲ್ ಪ್ರಾಫಿಟ್ ನಾವೇನು ಮಾಡಬೇಕಾಗತ್ತೆ? P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅದು ಎಷ್ಟು ಬರುತ್ತೆ? 9,000 ಮತ್ತು ರಿಸರ್ವ್ಗೆ 9,000 ಬರುತ್ತೆ. ಸೊ ಇನ್ನು ನಾವು ಕಾಂಟ್ರಾಕ್ಟ್ 2 ಅಕೌಂಟ್ನ ನೋಡೋಣ, ಅದರಲ್ಲಿ ಏನಾಗಿದೆ ಅಂತ ಅದನ್ನು ಸಾಲ್ವ್ ಮಾಡೋಣ. ಅದನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಈ ಸ್ಲೈಡ್ ನೋಡೋಕ್ಕಿಂತ ಮುಂಚೆನೇ ನೀವು ಸ್ವಂತಾಗಿ ಯುವರ್ ಓನ್ ಯು ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ಸ್. ಓಕೆ, ಆವಾಗ ನೀವು ನಾ ಬಿಡಿಸಿದ್ರ ಜೊತೆ ಕಂಪ್ಯಾರಿಸನ್ ಮಾಡ್ಬೋದು. ಆವಾಗ ಎಲ್ಲಿ ಮಿಸ್ಟೇಕ್ಸ್ ಆಗಿದೆ ಅಂತ ನೀವು ಕಂಡುಕೊಳ್ಬೋದು. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಇದು ಹೊಸದೀಗ. ಇಲ್ಲೇನಾಗುತ್ತೆ? ಬೈ ಬ್ಯಾಲೆನ್ಸ್ ಇಲ್ಲೇನಿದೆಯಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಅದನ್ನು ನಾವು ಇಲ್ಲಿ ತಗೊಂಡಿದ್ದೀವಿ. ಬೈ ಬ್ಯಾಲೆನ್ಸ್ ವರ್ಕ್ ಇನ್ ಪ್ರೋಗ್ರೆಸ್. ದೆನ್ ಟು ಕಾಂಟ್ರಾಕ್ಟ್ ಫಸ್ಟ್ ನಾವೇನು ಮಾಡಬೇಕಾಗತ್ತೆ? ಕಾಂಟ್ರಾಕ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಡೆಬಿಟ್ ಟು ಕಾಂಟ್ರಾಕ್ಟ್ ಅಕೌಂಟ್. ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಡೆಬಿಟ್ ಟು ಕಾಂಟ್ರಾಕ್ಟ್ ಅಕೌಂಟ್. ಅದು ಇಲ್ಲೇನು ಬರುತ್ತೆ? ಟು ಕಾಂಟ್ರಾಕ್ಟ್ ಅಕೌಂಟ್. ವರ್ಕ್ ಸರ್ಟಿಫೈಡ್ 2 lakh, ವರ್ಕ್ ಅನ್ಸರ್ಟಿಫೈಡ್ 6,000. ನಾವು ಅಕೌಂಟ್ ಕ್ಲೋಸ್ ಮಾಡಿದ್ದೀವಿ ಅಂತಂದರೆ ಇದನ್ನು ನಾವು ಬೈ ಬ್ಯಾಲೆನ್ಸ್ ಅಂತ ಹಾಕಿ 2,06,000 ಇಲ್ಲಿ ತರ್ತೀವಿ. ಇದು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ನಾವು ಕ್ಲೋಸ್ ಮಾಡ್ತೀವಿ. ಇದು ಕಾಂಟ್ರಾಕ್ಟ್ 1 ಸಂಬಂಧಪಟ್ಟಂತಹ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್. ಸೊ ಭಾಳ ಸಿಂಪಲ್ ಇದೆ, ಏನು ಕನ್ಫ್ಯೂಷನ್ ಇಲ್ಲ. ನಾವೇನು ಮಾಡ್ತೀವಿ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ನಲ್ಲಿ ಟು ಕಾಂಟ್ರಾಕ್ಟ್ ಅಕೌಂಟ್ ಇಲ್ಲಿದನ್ನೇ ಇಲ್ಲಿ ತೊಗೊಂಬಂದ್ಬಿಡ್ತೀವಿ. ಇಲ್ಲಿದೆಯಲ್ಲ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡನ್ನು ನಾವು ಇಲ್ಲಿ ಹಾಕ್ತೀವಿ. ಸೊ ಉಳಿದಿದ್ದೇನು ಮಾಡ್ತೀವಿ? ಅಕೌಂಟಿಂಗ್ ಇಯರ್ದು ಕ್ಲೋಸ್ ಮಾಡಿದಾಗ ಬೈ ಬ್ಯಾಲೆನ್ಸ್ ಅಂತೇಳಿ ಇಲ್ಲಿ 2006 ತೋರಿಸ್ತೀವಿ. ಸೊ ಇದು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್. ನೆಕ್ಸ್ಟ್ ಕಾಂಟ್ರಾಕ್ಟ್ 2. Contract 2 same as usual. 2 materials 58, 2 wages, then outstanding 2 plant, 2 general expenses. Illi work in progress by work certified 1,60,000, work uncertified 8, 1,68,000 ಆಯಿತು. By materials on 4,000, by plant 16,000 ಇದೆ. ಇಲ್ಲಿ ನಾವು ಮತ್ತೆ ಡೆಪ್ರಿಸಿಯೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. Calculation of depreciation: plant used from 1/7/2018 to 31/12/2018, that is 6 months. From July ದಿಂದ ನಾವೇನು ಮಾಡ್ತಾ ಇದ್ವಿ? ಡಿಸೆಂಬರ್ ವರೆಗೆ ಈ ಪ್ಲಾಂಟ್ ಅನ್ನು ಯೂಸ್ ಮಾಡಿದ್ದೀವಿ. ಅಂದರೆ 1/7/2018 ಈ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಯಿತು. ಅಕೌಂಟಿಂಗ್ ಇಯರ್ ಎಂಡು 31/12. ಅದಕ್ಕೆ ನಾವಿಲ್ಲಿ ಏನು ಮಾಡಿದ್ವಿ? 6 ತಿಂಗಳಿಗೆ ಡಿಪ್ರಿಷಿಯೇಷನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಅದು ಎಷ್ಟು ಬಂತು? 800 ಬಂತು. ಅದನ್ನು ನಾವು ಬೈ ಪ್ಲಾಂಟ್ ಲೆಸ್ ಡೆಪ್ರಿಷಿಯೇಷನ್ ಮಾಡಿ 15,200 ಹಾಕಿದ್ದೀವಿ. ಇಲ್ಲಿನ ಏನಾಗಿದೆ? ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇರೋದರಿಂದ ನೋಷನಲ್ ಲಾಸ್ ಬಂದಿದೆ. ಎಷ್ಟು? 6,000 ನೋಷನಲ್ ಲಾಸ್ ಬಂದಿದೆ. ನೀವು ಟೋಟಲ್ ಮಾಡಿ ನೋಡಿ. ಇಲ್ಲಿನೂ ಏನಾಗಿದೆ? ದೇರ್ ಇಸ್ ಅ ಲಾಸ್ ಆಫ್ 6,000. ದ 6,000 ಟೋಟಲ್ ಅಮೌಂಟ್ ಯು ಆರ್ ಟ್ರಾನ್ಸ್ಫರಿಂಗ್ ಟು P&L ಅಕೌಂಟ್. P&L ಅಕೌಂಟಿಗೆ ನಾವೇನು ಮಾಡ್ತಾ ಇದ್ದೀವಿ? ಈ ಲಾಸನ್ನು ಸಂಪೂರ್ಣವಾಗಿ ಅದನ್ನು ಅಲ್ಲಿ
ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಇಲ್ಲಿನೂ ಡಿಫ್ರೆನ್ಸ್ ಏನು, ಡಿಪ್ರಿಸಿಯೇಷನ್ ಒಂದು ಕ್ಯಾಲ್ಕುಲೇಷನ್ ಮಾಡೋದು. ಇದ್ರದ್ದು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ನೋಡೋಣ. ಸೇಮ್ ವೇ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಡೆಬಿಟ್ ಟು ಕಾಂಟ್ರಾಕ್ಟ್ ಅಕೌಂಟ್. ವರ್ಕ್ ಸರ್ಟಿಫೈಡ್ 1,60,000, ವರ್ಕ್ ಅನ್ಸರ್ಟಿಫೈಡ್ 8,000. ಬೈ ಬ್ಯಾಲೆನ್ಸ್ ಇದ್ರದ್ದು ಬ್ಯಾಲೆನ್ಸ್ ಎಷ್ಟಿದೆ, 1,68,000 ಇದೆ. ಅದನ್ನು ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟನ್ನು ರಿಲೇಟೆಡ್ ಟು ಕಾಂಟ್ರಾಕ್ಟ್ ಟು ಕ್ಲೋಸ್ ಮಾಡಿದ್ದೀವಿ. ಸೊ ಇಲ್ಲಿ ಡಿಫ್ರೆನ್ಸ್ ಏನಿದೆ, ಓನ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟನ್ನು ಅಡಿಷನಲ್ ಆಗಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ವಿಲ್ ಸಿ ದ ಬ್ಯಾಲೆನ್ಸ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಇಲ್ಲಿ ಕ್ಯಾಪಿಟಲ್ಸ್ ಕೊಟ್ಟಿರಂಗಿಲ್ಲ, ಆಮೇಲೆ ವಾಟ್ ಆರ್ ದ ಫಿಕ್ಸ್ಡ್ ಅಸೆಟ್ಸ್ ಅಂತೇಳಿ ಹೇಳಿರಂಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ವಾಟ್ ಆರ್ ದ ಐಟಮ್ಸ್ ವಿಲ್ ಗೆಟ್ ಅಪಿಯರ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಷ್ಟನ್ನು ಮಾತ್ರ ನಾವು ಇಲ್ಲಿ ತಂದು ತೋರಿಸ್ಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/12/2018. ಲೈಬಿಲಿಟಿ ಸೈಡ್ ಕರೆಂಟ್ ಲೈಬಿಲಿಟೀಸ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇದೆ, ಅದನ್ನು ನಾವು ಇಲ್ಲಿ ತೋರಿಸಿದ್ದೀವಿ. 4,000 ಪ್ಲಸ್ 4,000 ದಟ್ ಈಸ್ 8,000. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಕಾಂಟ್ರಾಕ್ಟ್ 1 2,06,000, ಕಾಂಟ್ರಾಕ್ಟ್ 2 1,68,000 that is 3,74,000. ಲೆಸ್ ಕ್ಯಾಶ್ ರಿಶ್ಯೂಡ್, ಎರಡು ಕಾಂಟ್ರಾಕ್ಟ್ ಸಂಬಂಧಪಟ್ಟಂಗೆ ಕ್ಯಾಶ್ ರಿಶ್ಯೂಡ್ ಮಾಡಿದ್ವಿ 1,50,000, ಆಮೇಲೆ 1,20,000, ಅದು 2,70,000 ಆಗುತ್ತೆ. ಸೊ 1,04,000 ನಮ್ಮದು ವರ್ಕ್ ಇನ್ ಪ್ರೋಗ್ರೆಸ್. ಅದರಲ್ಲಿ ಮತ್ತೆ ಲೆಸ್ ರಿಸರ್ವ್ 9,000 ರಿಸರ್ವ್ ಇದೆ, ಅದನ್ನು ಮತ್ತೆ ನಾವು ಮೈನಸ್ ಮಾಡಬೇಕು, ಟೋಟಲ್ 95,000. ದೆನ್ ಪ್ಲಾಂಟ್ ಇನ್ ಹ್ಯಾಂಡ್ 20,000 plus 16,000 36,000 less depreciation, so 33,200 is the balance sheet item. ಇದು ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನೇನು ಅಪಿಯರ್ ಆಗುತ್ತೆ ಅದನ್ನು ನಾವು ಇಲ್ಲಿ ತೋರಿಸಬೇಕಾಗುತ್ತೆ. ಸೊ ಇದು ನಮಗೆ ಬ್ಯಾಲೆನ್ಸ್ ಶೀಟ್, ಹೌ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಸಿಂಪಲ್ ಆಗಿ ಕೇಳಿರ್ತಾರೆ, ಭಾಳ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇರಲ್ಲ, ಯಾಕಂದ್ರೆ ಏನು ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಪಿಯರ್ ಆಗುತ್ತೆ ಅದನ್ನು ಮಾತ್ರ ನಾವು ಬ್ಯಾಲೆನ್ಸ್ ಶೀಟ್ ನಲ್ಲಿ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ವಿಲ್ ಗೋ ಒನ್ ಮೋರ್ ಡಿಫ್ರೆಂಟ್ ಪ್ರಾಬ್ಲಮ್. ಬಹಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದೆ ಇದು. ಪ್ರಾಬ್ಲಮ್ ನಂಬರ್ 7. ದ ಫಾಲೋವಿಂಗ್ ಇನ್ಫಾರ್ಮೇಶನ್ ರಿಲೇಟ್ಸ್ ಟು ಅ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಫಾರ್ ₹1 crore. ಪರ್ಟಿಕ್ಯುಲರ್ಸ್, ಇದು ಒಂದು ಕಾಂಟ್ರಾಕ್ಟ್ ಇದೆ, ಅದು 2 ವರ್ಷದಲ್ಲಿ ಮುಗಿದಿದೆ. 2012ಕ್ಕೆ ಈ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಯಿತು, 2013ರಲ್ಲಿ ಮುಗೀತು. ಈ ರೀತಿ ಇದ್ದಾಗ ನಾವು ಕಾಂಟ್ರಾಕ್ಟ್ ಅಕೌಂಟ್ನ ಯಾವ ರೀತಿ ಮಾಡಬೇಕು ಅನ್ನೋದು ಉದ್ದೇಶಕ್ಕಾಗಿ ಇದನ್ನು ಸ್ವಲ್ಪ ನಾನು ಬೇರೆ ರೀತಿಯಿಂದ ಪ್ರಾಬ್ಲಮ್ನ ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ. 2000 ಟೇಬಲ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್ 2012 2013. ಮಟೀರಿಯಲ್ಸ್ ಯೂಸ್ಡ್ 30 lakhs, 8 lakh 40, ಡೈರೆಕ್ಟ್ ವೇಜಸ್ 23 lakh, 10 lakh 50,000, direct expenses 2 lakh 20 and 1 lakh, indirect expenses 60,000, 14,000, work certified 75 lakh, 1 crore. ಇಲ್ಲಿ 1 crore ಯಾಕಂತಂದ್ರೆ ಆಲ್ರೆಡಿ ದ ವರ್ಕ್ ಈಸ್ ಕಂಪ್ಲೀಟೆಡ್ ಅಂತ ಅರ್ಥ. ವರ್ಕ್ ಅನ್ಸರ್ಟಿಫೈಡ್ 80,000 ಇದೆ, ಅದು 2013ನಲ್ಲಿ ಏನು ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿದೆ. ಮಟೀರಿಯಲ್ ಸೈಡ್ 50,000, 70,000, ಪ್ಲಾಂಟ್ ಇಶ್ಯೂಡ್ 1 lakh 40 and 20,000. ನೋಡೋಣ ಏನೇನು ಅಡ್ಜಸ್ಟ್ಮೆಂಟ್ ಇದಾವೆ. Cash received from contractee on 31/12/2012 is 80% of work certified, and on 31/12/2013 is 100% work certified. The value of plant at the end of 2012 and 2013 was ₹70,000 and ₹50,000 respectively. ಏನಾಗಿದೆ, ಕ್ಯಾಶ್ ಎಷ್ಟು ರಿಸೀವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಆಮೇಲೆ ಪ್ಲಾಂಟ್ ಆ್ಯಂಡ್ ಹ್ಯಾಂಡ್ ಎಷ್ಟಿತ್ತು ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್. 2 ವರ್ಷ, ಒಂದು 70,000 ಇತ್ತು 2012ರಲ್ಲಿ, 2013ರಲ್ಲಿ 50,000 ಇತ್ತು. ಸೊ ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ನಾವು ಯಾವ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ನನ್ನ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನೋಡಿ, ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ 2012. ಆ್ಯಸ್ ಯೂಶುವಲ್ ನಮ್ಮ ಮೊದಲಿನ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡಿದ್ದೀವಲ್ಲ ಅದೇ ರೀತಿನೇ ಇದರಲ್ಲಿನೂ ನಾವು ಸಾಲ್ವ್ ಮಾಡಿದ್ವಿ. ಏನು ಭಾಳ ಡಿಫ್ರೆನ್ಸ್ ಏನಿಲ್ಲ ಇದರಲ್ಲಿ. ಓಕೆ, ಓನ್ಲಿ ಥಿಂಗ್ 2013ರಲ್ಲಿ, ಯಾಕಂತಂದರೆ ಈ ಪ್ರಾಬ್ಲಮ್ ಏನಿದೆ, ಒಂದು ಕಾಂಟ್ರಾಕ್ಟು 2 ವರ್ಷ ರನ್ ಆಗಿದೆ, 2ನೇ ವರ್ಷಕ್ಕೆ ಆ ಕಾಂಟ್ರಾಕ್ಟ್ ಕ್ಲೋಸ್ ಆಗಿದೆ, ಅಂದರೆ ಅದನ್ನು ಮುಗಿಸ್ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಇರ್ಬೋದು, ಬಿಲ್ಡಿಂಗ್ 2012ರಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ 2013ಕ್ಕೆ
ಮುಗಿಸಿದ್ದಾರೆ. ಅದಕ್ಕೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದನ್ನು ನಾವು 2013ರಲ್ಲಿ ನಾವು ನೋಡ್ತೀವಿ. ಅದನ್ನು 2013 ಕಾಂಟ್ರಾಕ್ಟ್ ಅಕೌಂಟ್ ಮಾಡುವಾಗ ಅಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡೋಣ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ 2012. ಸೇಮ್ materials used, 2 direct wages, 2 direct expenses, 2 indirect expenses, 2 plant. Then by work in progress, work certified, work uncertified, by material at site, by plant. So less depreciation. ಅಲ್ಲಿ ಹೇಳಿದ್ದಾರೆ ಪ್ರಾಬ್ಲಮ್ನಲ್ಲಿ ಏನು ಹೇಳಿದ್ದಾರೆ, 2012ರಲ್ಲಿ ಪ್ಲಾಂಟ್ ಆನ್ ಹ್ಯಾಂಡ್, ಪ್ಲಾಂಟ್ ಇನ್ ಸೈಟ್ ಅವ್ರದ್ದು ಏನಿರುತ್ತೆ ಅದು 70,000 ಇರುತ್ತೆ ಅಂತಂದರೆ, ಅಂದರೆ ಇಲ್ಲಿ ಏನು ಮಾಡಿದ್ವಿ ನಾವು, ಪ್ಲಾಂಟ್ 1,40,000 ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಉಳಿದಿದ್ದೆಷ್ಟು 70,000 ಉಳಿದಿದೆ. ಅಂದರೆ ಇನ್ನುಳಿದಿದ್ದೆಷ್ಟು ಡೆಪ್ರಿಷಿಯೇಷನ್ ಆಗಿದ್ದು 70,000. ಅಂದರೆ 70,000 ಉಳಿದಿದೆ, 70,000 ಡೆಪ್ರಿಷಿಯೇಷನ್ ಆಗಿದೆ. ಅದನ್ನು ನಾವು ಈ ರೀತಿ ಬರೆದಿದ್ದೀವಿ. ಸೊ ಟೋಟಲ್ ಎಷ್ಟಾಗುತ್ತೆ, 77 lakh ಟೋಟಲು. ಸೊ ನೋಷನಲ್ ಪ್ರಾಫಿಟ್ ಈಸ್ 19,80,000. 19,80,000. ಈಗ ನೋಡೋಣ ವರ್ಕ್ ಕಂಪ್ಲೀಷನ್ ಎಷ್ಟಾಗಿದೆ ಅಂತ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಇಶ್ಯೂಡ್ ಇಲ್ಲಿ ಮಾಡಬೇಕಾಗತ್ತೆ. ಏನು ಹೇಳಿದ್ದಾರೆ ಅವರು, ವರ್ಕ್ ಸರ್ಟಿಫೈಡ್ದು 80% ಕ್ಯಾಶ್ ಇಶ್ಯೂ ಆಗಿದೆ ಅಂತ ಅಡ್ಜಸ್ಟ್ಮೆಂಟ್ನಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಆಗಿದ್ದೆಷ್ಟು 75 lakh, ಅದು 80% ಕ್ಯಾಶ್ ಇಶ್ಯೂಡ್ ಆಗಿದೆ. ಅಂದರೆ 60 lakhs rupees ಕ್ಯಾಶ್ ರಿಸೀವ್ ಆಗಿದೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಕಂಪ್ಲೀಷನ್. ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ, 75,80,000 ಇದೆ, ಡಿವೈಡೆಡ್ ಬೈ 1 crore ಇಂಟು 100, 75.8% ನಷ್ಟು ಕೆಲಸ ಮುಗಿದಿದೆ. ವರ್ಕ್ ಕಂಪ್ಲೀಷನ್ ಆಗಿದೆ ಅಷ್ಟು 75.8%. ಈ ರೀತಿ ಸಿಚುವೇಶನ್ದಲ್ಲಿ ಏನಾಗುತ್ತೆ, ಇದು ಮೋರ್ ದ್ಯಾನ್ 50% ಇದೆ, ಲೆಸ್ ದೆನ್ 90% ಕೆಲಸ ಕಂಪ್ಲೀಟ್ ಆಗಿದೆ. ಅದಕ್ಕಾಗಿ ನಾವೇನು ಮಾಡಬೇಕಾಗುತ್ತಾ, 2/3 ಆಫ್ ನೋಷನಲ್ ಪ್ರಾಫಿಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಆ್ಯಂಡ್ ರಿಸರ್ವ್. ಅದನ್ನೇ ನಾವೇನು ಮಾಡಿದ್ವಿ, ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ. P&L ಅಕೌಂಟಿಗೆ ಹೋಗ್ತಾ ಇರೋ ಅಮೌಂಟು 10,56,000, ರಿಸರ್ವ್ಗೆ ಹೋಗ್ತಾ ಇರೋ ಅಮೌಂಟು 9,24,000. ಸೊ ನೋಷನಲ್ ಪ್ರಾಫಿಟ್ ಈಸ್ 19,80,000. ಈಗ ನಾವು 2013ರ ಕಾಂಟ್ರಾಕ್ಟ್ ಅಕೌಂಟಿಗೆ ಹೋಗೋಣ. ಓಕೆ, ಇಲ್ಲಿ ಭಾಳ ನೀವು ಕಾನ್ಸಂಟ್ರೇಟ್ ಆಗಿ ನೋಡ್ತಾ ಹೋಗಿ, ಇದರಲ್ಲಿ ಏನೇನು ಚೇಂಜಸ್ ಆಗಿದೆ. ವೆನ್ ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್, ಹೌ ಯು ಹ್ಯಾವ್ ಟು ಮೇಕ್ ದಿ ಕಾಂಟ್ರಾಕ್ಟ್ ಅಕೌಂಟ್ ಅನ್ನೋದನ್ನು ಈ 2013ರ ಕಾಂಟ್ರಾಕ್ಟ್ ಅಕೌಂಟ್ನಲ್ಲಿ ನಾವು ತೋರಿಸಿದ್ದೀವಿ. ಓಕೆ, ಇಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ ನೋಡಿ, ಕಾಂಟ್ರಾಕ್ಟ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಇಲ್ಲೇನಾಗಿದೆ, ವರ್ಕ್ ಇನ್ ಪ್ರೋಗ್ರೆಸ್ ಬ್ರಾಡ್ ಡೌನ್ ಮಾಡ್ಕೋಬೇಕು ನಾವು, ಭಾಳ ಇಂಪಾರ್ಟೆಂಟ್. ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಏನಾಗುತ್ತೆ, ಅದು ನೆಕ್ಸ್ಟ್ ಇಯರ್ಗೆ ಹೋಗುತ್ತೆ. ಅದಕ್ಕೆ ನಾವು ಇಲ್ಲಿ ಏನು ಮಾಡಿದ್ವಿ, ಅದನ್ನು ಬ್ಯಾಲೆನ್ಸನ್ನು 2012ರ ಬ್ಯಾಲೆನ್ಸನ್ನು 2013ಕ್ಕೆ ತೊಗೊಂಡು ಬಂದಿದ್ದೀವಿ. ನೋಡಿ, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. ಸೊ ಆ 75,80,000 ಏನು ಮಾಡಿದ್ವಿ ನಾವು, 2012ರನ್ನ ಅಲ್ಲಿ ಕ್ಲೋಸಿಂಗ್ ಇದ್ದಿದ್ದನ್ನು ಇಲ್ಲಿ ನಾವು ಬ್ರಾಡ್ ಡೌನ್ ಮಾಡ್ಕೊಂಡು ತಂದಿದ್ದೀವಿ. ಓಕೆ, ನೆಕ್ಸ್ಟ್ 2 ಮಟೀರಿಯಲ್ಸ್ ಯೂಸ್ ಟು 8,40,000, ಬ್ಯಾಲೆನ್ಸ್ ಮಟೀರಿಯಲ್ 2012. ಅಲ್ಲಿ ನೋಡಿ, ಮಟೀರಿಯಲ್ ಆನ್ ಹ್ಯಾಂಡ್ ಎಷ್ಟಿದೆ, 50,000 ಇದೆ. ಅದನ್ನು ಮತ್ತೆ ನಾವು ಏನು ಮಾಡಬೇಕು, ಕಂಟಿನ್ಯೂಷನ್ 2013ರಲ್ಲೂ ಆ ಮಟೀರಿಯಲ್ನ ಯೂಸ್ ಮಾಡಬೇಕು. ಮತ್ತೆ ಮಟೀರಿಯಲ್ ಎಷ್ಟು ತರಿಸಿದ್ವಿ, 8,40,000 ಮಟೀರಿಯಲ್ನ ತರಿಸಿದ್ವಿ. ಸೊ ಟೋಟಲ್ ಮಟೀರಿಯಲ್ ಎಷ್ಟಾಯಿತು, 8,90,000 ಆಯಿತು. ಸೊ 2 ಡೈರೆಕ್ಟ್ ವೇಜಸ್, 2 ಡೈರೆಕ್ಟ್ ಎಕ್ಸ್ಪೆನ್ಸಸ್, 2 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದನ್ನು ನಾವಿಲ್ಲಿ ತೋರಿಸಿದ್ವಿ. 2 ಪ್ಲ್ಯಾಂಟ್ 20,000 ಆ ವರ್ಷ ಮತ್ತೊಂದು ಪ್ಲ್ಯಾಂಟ್ನ ತೊಗೊಂಬಂದ್ವಿ. ಮತ್ತು ಬ್ಯಾಲೆನ್ಸ್ ಎಷ್ಟಿತ್ತು, 70,000 ಇತ್ತು. ಅದನ್ನ ಎರಡು ಸೇರಿಸಿ 90,000 ಆ 2013ರಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾನು ಫಾರ್ಮ್ಯಾಟ್ ಬರ್ಸುವಾಗ ಹೇಳಿದ್ದೆ, ನೀವು ಫಾರ್ಮ್ಯಾಟನ್ನು ತೊಗೊಂಡೆ ಪ್ರಾಬ್ಲಮ್ ಈ ಕ್ಲಾಸಿಗೆ ನೀವು ಕುಂದೂರಿ ಅಂತ ಹೇಳಿದ್ದೀನಿ. ನೋಡಿ, ಆ ಫಾರ್ಮ್ಯಾಟ್ನಲ್ಲಿ ಬರ್ಸಿದ್ವಿ, ಬೈ ಕಾಂಟ್ರಾಕ್ಟಿ ಅಕೌಂಟ್. ಯಾವಾಗ, ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಆನ್ 2013. ಕಾಂಟ್ರಾಕ್ಟ್ ಕಂಪ್ಲೀಟನ್ ಆಯಿತು ಅಂತಂದ್ರೆ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಬೈ ಕಾಂಟ್ರಾಕ್ಟಿ ಅಕೌಂಟ್ ಅಂತ ತೊಗೋಬೇಕಾಗತ್ತೆ. ಇಲ್ಲಿ ಏನಾಗಿದೆ, 2013ಕ್ಕೆ ಕಾಂಟ್ರಾಕ್ಟ್ ಕ್ಲೋಸ್ ಆಗಿದೆ, ಅಂದರೆ ಕಾಂಟ್ರಾಕ್ಟ್ ಮುಗಿಸ್ಕೊಟ್ಟಿದ್ದೀವಿ. ನಾನು ಹೇಳಿದೆ, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್, 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟೋದಿತ್ತು, ಅದು 2012ರಿಂದ ಸ್ಟಾರ್ಟ್ ಮಾಡಿ 2013ಕ್ಕೆ ನಾವು ಆ ಕಾಂಟ್ರಾಕ್ಟರ್ ಬಿಲ್ಡಿಂಗನ್ನು ಕಟ್ಟಿ ಕೊಟ್ಟಿದ್ದಾರೆ. 2013ರಲ್ಲಿ ನಾವು ಕಾಂಟ್ರಾಕ್ಟನ್ನು ಕ್ಲೋಸ್ ಮಾಡಬೇಕಾಗಿತ್ತು ಅಂತಂದ್ರೆ ಅವಾಗ ನಾವೇನು ಮಾಡ್ತೀವಿ, ಬೈ ಕಾಂಟ್ರಾಕ್ಟಿ ಅಕೌಂಟ್ 1 crore. ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಇನ್ 2013. ಅಲ್ಲಿ ನಾವು ರಿಸರ್ವ್ ಇತ್ತು.
ಓಕೆ, ರಿಸರ್ವ್ ಏನಾಗುತ್ತೆ ಮತ್ತೆ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ, ನೆಕ್ಸ್ಟ್ ಇಯರ್ಗೆ ಹೋಗುತ್ತೆ. ಅದಕ್ಕೆ ನಾವಿಲ್ಲಿ ಏನು ಮಾಡಿದ್ವಿ, ಬೈ ರಿಸರ್ವ್ ಬ್ರಾಟ್ ಡೌನ್, ದಟ್ ಈಸ್ 9,24,000. 2012ರಲ್ಲಿ ನಾವೇನು ರಿಸರ್ವ್ ಮಾಡಿದ್ವಿ ಅದನ್ನು ಇಲ್ಲಿ ಹಾಕ್ತಾ ಇದ್ದೀವಿ. ದೆನ್ ಬೈ ಮಟೀರಿಯಲ್ ಎಟ್ ಸೈಟ್ 70,000. 2012ರಲ್ಲಿ ಮಟೀರಿಯಲ್ ಎಷ್ಟು ಉಳಿತು, ನಾವು ಟೋಟಲ್ 8,90,000 ರೂಪಾಯಿ ಮಟೀರಿಯಲ್ನ ಈ ಕಾಂಟ್ರಾಕ್ಟಿಗೆ ಯೂಸ್ ಮಾಡಿದ್ವಿ 2013ರಲ್ಲಿ, ಅದರಲ್ಲಿ 70,000ದಷ್ಟು ಮಟೀರಿಯಲ್ ಉಳಿದಿದೆ. ಬೈ ಪ್ಲಾಂಟ್, ಇಲ್ಲಿ ಡೆಪ್ರಿಷಿಯೇಷನ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತ ನೀವು ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಏನಿಲ್ಲ, ಟೋಟಲ್ ಪ್ಲಾಂಟ್ ಯೂಸ್ ಮಾಡಿದ್ದು ನಾವು 90,000, ಉಳಿದಿದ್ದಷ್ಟು 50,000. ಅಂದರೆ 90,000 ಮೈನಸ್ 50,000 ಮಾಡಿದ್ರಿ ಅಂತಂದ್ರೆ ನೀವು ಏನಾಗುತ್ತೆ, 50,000 ಡೆಪ್ರಿಷಿಯೇಷನ್ ಆಗುತ್ತೆ, 40,000 ಡೆಪ್ರಿಷಿಯೇಷನ್ ಆಗುತ್ತೆ, ಉಳಿದಿದ್ದು 50,000. ಸೊ ಟೋಟಲ್ ಮಾಡಲಾಗಿ 1,10,44,000, 1,10,44,000. ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಸ್ 13,20,000. ಸೊ ಈ ಬ್ಯಾಲೆನ್ಸಿಂಗ್ ಫಿಗರ್ನ ಏನು ಮಾಡ್ತೀವಿ, ಟೋಟಲ್ ಆಗಿ ದಿಸ್ ಇಸ್ ದ ಪ್ರಾಫಿಟ್ ಫಾರ್ ದಿಸ್ ಕಾಂಟ್ರಾಕ್ಟ್, ಅದನ್ನು ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದಿಷ್ಟೇ, ಇದು ಡಿಫ್ರೆಂಟ್ ಪ್ರಾಬ್ಲಮ್ಮು, ಇದನ್ನು ನೀವು ಇರಲಿ ಅಂಥೇಳಿ ನಾನು ಈ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಕೇಳಿದ್ದಾರೆ, 2 ಕಾಂಟ್ರಾಕ್ಟ್ ಅಕೌಂಟ್ 1 crore. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, 2012ರಲ್ಲಿ ನಾವು ಕ್ಯಾಶ್ ಇಶ್ಯೂ ಮಾಡಿದ್ವಿ 60 ಲಕ್ಷ, ಇನ್ನು ಕಾಂಟ್ರಾಕ್ಟ್ ಕಡೆ ಬರಬೇಕಾಗಿದ್ದಷ್ಟು 40 ಲಕ್ಷ, ಅದನ್ನು ಬೈ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ತಾ ಇದ್ದೀವಿ. ಕಾಂಟ್ರಾಕ್ಟ್ ಅಕೌಂಟ್ ಏನು ಎದಕ್ಕೆ ಮಾಡ್ತೀವಿ, ನಾವು ಅವನಿಂದ ಎಷ್ಟು ದುಡ್ಡು ಬರಬೇಕಾಗಿದೆ ಅದನ್ನು ಮಾತ್ರ ನಾವು ಕಾಂಟ್ರಾಕ್ಟ್ ಅಕೌಂಟ್ನಲ್ಲಿ ತೋರಿಸ್ತೀವಿ. ಒಂದು 60 ಲಕ್ಷ ಆಲ್ರೆಡಿ ಕೊಟ್ಟಿದ್ದ, ಉಳಿದಿದ್ದು 40 ಲಕ್ಷ ಕೊಡಬೇಕು, ಅದನ್ನು ಬೈ ಬ್ಯಾಂಕ್ ಅಂತ ತೋರಿಸಿದ್ದೀವಿ. ಇದು ಕಾಂಟ್ರಾಕ್ಟ್ ಅಕೌಂಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ನಾನು ಆಲ್ಮೋಸ್ಟ್ 5 ಮಾರ್ಕ್ಸಿನ ಒಂದು 4-5 ಪ್ರಾಬ್ಲಮ್ ಮಾಡಿದ್ದೀನಿ, ಆಮೇಲೆ 15 ಮಾರ್ಕ್ಸಿನ ಒಂದು 7 ಪ್ರಾಬ್ಲಮ್ ಮಾಡಿದ್ದೀನಿ, ಡಿಫ್ರೆಂಟ್ ಪ್ರಾಬ್ಲಮ್ಸನ್ನು. ಇಲ್ಲಿಗೆ ನಾನು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಚಾಪ್ಟರ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಬರೆದಿದ್ದರೆ ಅಥವಾ ನಿಮಗೆ ಎಲ್ಲಿಯಾದರೂ ಡಿಫಿಕಲ್ಟೀಸ್ ಇದ್ದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಆಮೇಲೆ ಮೇಲ್ ID ಇದೆ, ಅದಕ್ಕೆ ನಿಮ್ಮ ಪ್ರಾಬ್ಲಮ್ಸನ್ನು ನೀವು ನನಗೆ ಕಳಿಸ್ಬೋದು, ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸ್ಬೋದು. Thank you very much, my dear students. All the best for your exams.